ಈಗ ಇವ್ರಿಗೆ ಮಾಧ್ಯಮದವ್ರಿಗೆ ಈ ಟಿ ವಿನವ್ರು ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾವ್ರು ಇರ್ಬೋದು, ಅವ್ರಿಗೆ ಯಾರೋ ರಾಜಕಾರಣಿ ಸಿಕ್ಕಿದ್ರೆ ಈ ಲೀಡರ್ಶಿಪ್ ಬಗ್ಗೆ ಕೇಳದೇ ಇದ್ರೆ ಅವ್ರಿಗೆ ನಿದ್ರೆನೇ ಬರಲ್ಲ ಅಲ್ವಾ? ನಿಜ ತಾನೇನಪ್ಪ? ಅದಕ್ಕೆ ಏನಂದ್ರೆ ಹೆಚ್ಚು ಏನನ್ನ ಹಾಗಾಗಿ ನಿಮಗೆ ಫಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ. ನೀವೇ ಶಿವಕುಮಾರ್ ಅವರು ಫೋನ್ ಮಾಡಿ ಅವ್ರೇನಾದ್ರು ಹೇಳ್ತಾರೆ ಅಷ್ಟೇ. ರಾಹುಲ್ ಗಾಂಧಿ ಅವ್ರ ಹತ್ರ ಏನು ಚರ್ಚೆ ನನಗೆ ಅದು ಯಾವ ವಿಚಾರನೂ ಗೊತ್ತಿಲ್ಲ. ನಾನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗೋದು ಇಲ್ಲ, ಕರ್ನಾಟಕ ಬಿಟ್ಟು ಆಚೆ ಹೋಗಲ್ಲ. ನಾನು ಯಾರ ಹತ್ರನೂ ರಾಜಕೀಯ ಮಾತಾಡೋಕೆ ಹೋಗಲ್ಲ, ನಿಮ್ಮ ಹತ್ರನೂ ಮಾತಾಡಲ್ಲಪ್ಪ. ಸರ್, ಈಗ ಏನು ಫಿಟ್ನೆಸ್ ವಿಚಾರ ಅಂದ್ರೆ ಅಧಿಕಾರಿ ಅಮಾನತಾಗಿದೆ. ಅಲ್ಲಿ ಏನಾಗುತ್ತೆ, ಮೊದಲು ನಮ್ಮ ಸ್ಟೇಟ್ ಆಯಾ ರಾಜ್ಯದಲ್ಲೇ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ ಏನು ಮಾಡ್ತಾರೆ, ದೇಶದ ಯಾವುದೇ ಭಾಗದಲ್ಲಿ ಬೇಕಾದ್ರೂ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ಬೋದು ಅಂತ ಆದೇಶ ಮಾಡಿಬಿಟ್ಟಿದ್ದಾರೆ. ಅದ್ರ ಪ್ರಕಾರ ಏನಾಗುತ್ತೆ, ಈ ಬೇರೆ ಬೇರೆ ರಾಜ್ಯದವ್ರು ಇಲ್ಲಿ ಬರ್ತಾರೆ, ನಮ್ಮ ರಾಜ್ಯದವ್ರು ಅಲ್ಲೋಗಿ ತಗೊಳ್ತಾರೆ. ಅದರಿಂದ ಏನಾಗುತ್ತೆ, ಇದೆಲ್ಲ ತಪ್ಪುಗಳಾಗುತ್ತೆ. ಆಮೇಲೆ ಗುಜರಾತ್ ಕಮಿಷನ್ ಒಂದು ಲೆಟರ್ ಬರೆದಿದ್ರು, ವೆರಿಫೈ ಮಾಡಿದ್ವಿ, ತಪ್ಪಾಗಿತ್ತು, ಸಸ್ಪೆನ್ಷನ್ ಆಗಿದೆ. ಆಮೇಲೆ ಒಬ್ಬರೇ ಮಾಡಿರೋರು ಒಬ್ಬರೇ. ಆಮೇಲೆ ಏನಾಗಿದೆ ಅಂದರೆ, ಈಗ FC ಮಾಡಬೇಕಾದ್ರೆ ಕಡ್ಡಾಯವಾಗಿ ವಾಹನ ಇರಬೇಕು. ವಾಹನ ಎಲ್ಲೋ ಇದ್ಕೊಂಡು ಇವರು FC ಮಾಡಿದ್ದಾರೆ, ಲೋಪ ಆಗಿದೆ, ಸಸ್ಪೆನ್ಷನ್ ಆಗಿದೆ. ಮತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಒಂದೇನು ಸಲಹೆ ಕೊಡ್ತೀನಿ ಅಂದರೆ, ಆಯಾ ರಾಜ್ಯದಲ್ಲಿ ಆ ರಾಜ್ಯಕ್ಕೆ ಬಿಟ್ಬಿಟ್ರೆ ಒಳ್ಳೆಯದು. ದೇಶದಲ್ಲಿ ಎಲ್ಲ ನಾವು ಮಾಡ್ಕೊಂಡು ಅಂತ ಅವಕಾಶ ಕೊಟ್ಬಿಟ್ರೆ ಈ ಥರದ್ದೆಲ್ಲ ಆಗುತ್ತೆ. ಇದೆಲ್ಲ ಕೂಡ ರಾಜ್ಯ ಸರ್ಕಾರಗಳಿಗೆ ಬಿಟ್ಟುಬಿಡಬೇಕು. ಆಮೇಲೆ ನಾನು ಈ ಕಮಿಷನ್ಗೆ ಏನು ಹೇಳಿದ್ದೀನಿ ಅಂದರೆ, ಕಡ್ಡಾಯವಾಗಿ ವಾಹನದ ಮುಂದೆ ಇವರು ಸೀನಿಯರ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಅವ್ರು ನಿಂತು ಫೋಟೋ ಹೊಡೆದು ಆಮೇಲೆ FC ಮಾಡಬೇಕು ಅಂತ ಇವತ್ತು ಆದೇಶ ಮಾಡಕ್ಕೆ ಹೇಳಿದ್ದೀನಿ. ಇದೇ ರೀತಿ ಎಷ್ಟು ವಾಹನಗಳನ್ನ 41 ಮಾಡಿದ್ದಾರೆ ಅಂತ ಬಂತು. ಆಗಿದ್ದು ನಿಜಾನೇ. ಅವರಿಗೆ ಸಸ್ಪೆನ್ಷನ್ ಆಗಿದೆ. ಇನ್ಮೇಲೆ ಇವತ್ತು ಆದೇಶ ಆಗುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ. ಇನ್ಸ್ಪೆಕ್ಟ್ರು ವೆಹಿಕಲ್ ಮುಂದೆ ನಿಂತಿರಬೇಕು, ಫೋಟೋ ಹೊಡಬೇಕು, ಫೋಟೋ ಹೊಡೆದು ಅಪ್ಲೋಡ್ ಮಾಡಿ ಆಮೇಲೆ FC ಮಾಡಬೇಕು. ಇವತ್ತನ್ನ ಮಾಡಿಸ್ತಾ ಇದ್ದೀನಿ. ಆಮೇಲೆ ಕೇಂದ್ರ ಸರ್ಕಾರ ಈ ರೀತಿ ಎಲ್ಲ ಏನು ಮಾಡುತ್ತೆ, ದೇಶದ ಯಾವುದೇ ಭಾಗದಲ್ಲಿ FC ಮಾಡ್ಕೋಬೋದು ಅಂತ ಆದೇಶಗಳು ಮಾಡಿಬಿಟ್ರೆ ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನ ಬರಿತೀನಿ, ಈ ರೀತಿ ಎಲ್ಲ ಮಾಡೋಕೆ ಹೋಗಬೇಡಿ, ಆಯಾ ರಾಜ್ಯಕ್ಕೆ ಬಿಟ್ಬಿಡಿ ಅಂತ.